ಸುದ್ದಿ ಈ ರೀತಿ ಆಗಿದೆ. ನಾಗೇಂದ್ರ ಪದಚ್ಯುತಿಗೆ ಆಗ್ರಹಿಸಿ ಪಾದಯಾತ್ರೆಯನ್ನ ಬಿಜೆಪಿ ಒಂದು ಪ್ರಾಪರ್ ಪ್ಲಾನ್ ಮಾಡ್ಕೊಂತಾ ಇದೆ. ಈ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ನಾಗೇಂದ್ರ ರಾಜೀನಾಮೆ ಕೊಡತರ ಮಾಡಿಯೇ ತೀರಬೇಕು ಅನ್ನೋದು ಬಿಜೆಪಿಗರ ಹಠ, ಪ್ಲಾನು. ಸೊ ಆ ಹಿನ್ನೆಲೆಯಲ್ಲಿ ಏನೇನು ಮಾಡ್ಬೋದು, ಸದನದ ಒಳಗೆಲ್ಲ ಏನೆಲ್ಲ ಆಯಿತು, ಸದನದ ಹೊರಗೂ ಏನೆಲ್ಲ ಆಯಿತು ನಿಮಗೆ ಗೊತ್ತಿದೆ. ಈಗ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇದ್ದಾರೆ ಪಾದಯಾತ್ರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದಲ್ಲಿ ಭಾಗಿಯಾದ ಆರೋಪ ಎದುರಿಸ್ತಾ ಇರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೆ ನಿರಂತರ ಪ್ರತಿಭಟನೆ ನಡೆಸಿದ್ದ ಬಿಜೆಪಿ ಈಗ ಪಾದಯಾತ್ರೆ ನಡೆಸೋಕೆ ಸಜ್ಜಾಗಿದೆ. ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿದ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು ಈ ಕುರಿತು ಮಾಹಿತಿ ನೀಡಿದರು. ಸೋಮವಾರದಿಂದ ಅಹೋರಾತ್ರಿ ಧರಣಿ ನಡೆಸುವುದಾಗಿ ಘೋಷಿಸ್ತಾ ಇದ್ದಂತೆ ಬೆದರಿದ ಸರ್ಕಾರ ಅಧಿವೇಶನವನ್ನ ಮೊಟಕುಗೊಳಿಸಿತು. ಈಗ ಸೆಪ್ಟೆಂಬರ್ 1ರಿಂದ 10ರವರೆಗೆ ಸುಮಾರು 200 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಳ್ತಾ ಇದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಮಾತಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಬಿಜೆಪಿ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ JDS ಬೆಂಬಲ ನೀಡಲಿದೆ. ಪಾದಯಾತ್ರೆ ಸಮಯದಲ್ಲಿ ನಾಗೇಂದ್ರ ಪ್ರಕರಣ, ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಡಲಾಗುವುದು ಅಂತ BY ವಿಜಯೇಂದ್ರ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಸೆಪ್ಟೆಂಬರ್ 1ರಿಂದ 10ರವರೆಗೆ ಸುಮಾರು 200 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಅನ್ನೋದನ್ನು ಅವರು ಇದೇ ಸಂದರ್ಭದಲ್ಲಿ ಹೇಳಿರೋದು. ನಿನ್ನೆ ಎಲ್ಲ ರೂಟನ್ನು ಫೈನಲೈಸ್ ಮಾಡ್ಕೊಳ್ತಾ ಇದ್ರು. 2 ರೂಟ್ ಇತ್ತು, ಯಾವ ಮಾರ್ಗವನ್ನು ಫೈನಲೈಸ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಚರ್ಚೆಗಳಾಗ್ತಾ ಇತ್ತು. ಸೊ ಇದೀಗ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದಾಗ G. ಪರಮೇಶ್ವರ್ ಅವರು CBI ತನಿಖೆಗೆ ಸಹಕಾರ ನೀಡುವುದಾಗಿ ಹೇಳಿದ್ರು. ಈಗ ಅವರು ಮಾತು ಬದಲಾಯಿಸಿದ್ದಾರೆ. ನಾಗೇಂದ್ರ ಅವರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳುವ ಧೈರ್ಯವಿಲ್ಲದೆ ಸದನದಲ್ಲಿ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ವಿಧಾನಸಭೆ ಕಾಂಗ್ರೆಸ್ ಪಕ್ಷದ ಕಚೇರಿ ಅಲ್ಲ ಅಂತ ಇದೇ ಸಂದರ್ಭದಲ್ಲಿ ಟೀಕಿಸಿದ್ದಾರೆ. ಸದನದಲ್ಲಿ ಯಾವ ಸಚಿವರು ನಾಗೇಂದ್ರ ಪರ ಮಾತಾಡೋಕೆ ಮುಂದೆ ಬರಲಿಲ್ಲ. ಸಿದ್ದರಾಮಯ್ಯ ಮುನಿಸ್ಕೊಂಡು ಕೂತಿದ್ರು. ಕಾಂಗ್ರೆಸ್ ಎಲ್ಲೂ ಒಗ್ಗಟ್ಟಿನ ಪ್ರದರ್ಶನ ತೋರಲಿಲ್ಲ. ವಿರೋಧ ಪಕ್ಷಗಳ ಸದಸ್ಯರು 6 ದಿನ ಒಗ್ಗಟ್ಟಿನ ಮುಖಾಂತರ ಆಡಳಿತ ಪಕ್ಷವನ್ನ ಕಟ್ಟಾಕುವಂತ ಕೆಲಸವನ್ನ ಮಾಡಿದ್ರು ಅಂತ ಹೇಳಿದ್ದಾರೆ. ಚರ್ಚೆ ಇಲ್ಲದೆ ಒಂದಿನ 14 ಮಸೂದೆಗಳಿಗೆ ಅಂಗೀಕಾರ ಪಡೆದಿದ್ದಾರೆ. ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷದ ಹೋರಾಟವನ್ನ ತಡೆದುಕೊಳ್ಳಕ್ ಆಗ್ತಾ ಇಲ್ಲ. ಸರ್ಕಾರ ರಣ ಹೇಡಿಯಂತೆ ಪಲಾಯನ ಮಾಡಿದೆ ಅಂತಲೂ ಕೂಡ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ.